ओज्ञानतिनिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने। नमस्ते सारस्वते देवे गौरवाणी प्रचारिणे निर्विशेषा शून्यवादी पाश्चात्यदेशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्णा कृष्ण कृष्ण हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे हरे। ದೇವಹೂತಿ ತನ್ನ ವಿವಾಹದ ನಂತರ ತನ್ನ ಪತಿ ಕರ್ತಮ ಮುನಿಯನ್ನು ಯಾವ ರೀತಿ ನೋಡ್ಕೊಳ್ತಿದ್ದಾರೆ, ಹೇಗೆ ಸೇವೆಯನ್ನು ಸಲ್ಲಿಸ್ತಿದ್ದಾರೆ, ಆ ವಿವರವನ್ನು ಈಗ ನಾವು ನೋಡ್ತಿದ್ದೇವೆ. ಇದರ ಹಿಂದಿನ ಅಧ್ಯಾಯದಲ್ಲಿ ಕರ್ತಮ ಮುನಿಗಳ ಹಲವಾರು ವಿಶೇಷ ಗುಣಗಳ ಬಗ್ಗೆ ನಾವು ಕೇಳಿಸ್ಕೊಂಡ್ರಿ. ಅವರೆಂಥ ಮಹಾನ್ ಭಕ್ತರು, ಅವರ ತಪಸ್ಸಿಗೆ ಮೆಚ್ಚಿ ಸಾಕ್ಷಾತ್ ಭಗವಂತನೇ ಅವರೆದುರು ಪ್ರತ್ಯಕ್ಷ ಆಗ್ತಾನೆ. ಮತ್ತು ಇನ್ನಿತರ ಅವರ ಹಲವಾರು ಗುಣಗಳ ಬಗ್ಗೆ. ಅದಾದ ನಂತರ ದೇವಹೂತಿಯ ತಂದೆ ಸ್ವಯಂಭುವನು, ಅವನು ಎಂತಹ ಶ್ರೇಷ್ಠ ಭಕ್ತರು, ಅವರ ಕೊನೆಯ ಕಾಲದಲ್ಲಿ ಯಾವ ರೀತಿ ಸಂಪೂರ್ಣವಾಗಿ ತಮ್ಮನ್ನು ತಾವು ಭಕ್ತಿ ಸೇವೆಯನ್ನು ತೊಡಗಿಸಿಕೊಂಡಿದ್ದರು, ಈ ಎಲ್ಲ ವಿವರಣೆಯನ್ನು ಕೇಳಿದ್ದೇನೆ. ಅವರ ಸ್ವಯಂಭುವಿನ ಮನುವಿನ ಮಗಳು ದೇವಹೂತಿ, ಆಕೆಯು ತನ್ನ ಪತಿ ಇರಬಹುದು, ತಂದೆ ಇರಬಹುದು, ಅವರಿಗಿಂತ ಗುಣಗಳಲ್ಲಿ ಕಡಿಮೆ ಇಲ್ಲ. ಆಕೆಯೂ ಕೂಡ ಬಹಳ ಒಳ್ಳೆಯ ಸುಂದರವಾದ ಗುಣಗಳಿಂದ ಕೂಡಿರುವಂತಹವಳು. ಈ ಶ್ಲೋಕದಲ್ಲಿ ಆ ಗುಣಗಳ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಾವು ಪಡ್ಕೊಳ್ತಿದ್ದೇವೆ. ಯಾವ ರೀತಿ ಆಕೆ ತನ್ನ ಪತಿಯನ್ನು ಸೇವಿಸ್ತಿದ್ದೇನೆ. ವಿಸೃಜ್ಯ ಕಾಮ ದಂಬಂಚ, ಕಾಮನೆ, ಎಲ್ಲ ಬಗೆಯ ಕಾಮನೆಗಳು, ಎಕ್ಸ್ಪೆಕ್ಟೇಷನ್ಸ್, ಡಿಸೈರ್ಸ್, ವಿಸೃಜ್ಯ ಯಾವುದನ್ನು ಇಟ್ಕೊಂಡಿರಲಿಲ್ಲ. ತನ್ನ ಪತಿಯನ್ನು ಸಂತೋಷಪಡಿಸುವುದೇ ಅದೊಂದೇ ಆಕೆ ತನ್ನ ಗುರಿ ಅಥವಾ ಉದ್ದೇಶವಾಗಿ ಇಟ್ಕೊಂಡಿರ್ತಾಳೆ. ಕಾವಂಗ್ ಡಂಬ ಅಂದರೆ ಹಮ್ಮು, ಪ್ರೈಡ್. ದ್ವೇಷಂ ಏಲಿಯಸ್ನೆಸ್, ದ್ವೇಷ, ಲೋಭಂ ದುರಾಸೆ, ಅಘಂ ಕಾಮ, ದಂಬ, ದ್ವೇಷ, ಲೋಭ ಇವೆಲ್ಲವೂ ಒಳಗೊಂಡಿದ್ದಾಗ ನಾವು ಹಲವಾರು ಬಗೆಯ ಪಾಪ ಕೃತ್ಯದಲ್ಲಿ ತೊಡಗುತ್ತೇವೆ. ಹಾಗಾಗಿ ಯಾವ ಹಿಂದೆ ಇದ್ದಾಗ ಯಾವ ಪಾಪವನ್ನು ನಾವು ಮಾಡೋದಕ್ಕೆ ಪ್ರಚೋದನೆ ಇರೋದಿಲ್ಲ. ಹಾಗಾಗಿ ಲೋಭ, ಅಧ, ಮದಂ, ಅಪ್ರಮತ್ತ, ಮದ ಮತ್ತು ಅದು ಪ್ರೈಡ್, ವಿವೇಕಯುಕ್ತನಾಗಿ ಉದ್ಯತ ನಿತ್ಯಂ ತೇಜೀಯಾಂಸಂ ಅದೋಷಯತ್. ತೇಜೀಯಾಂಸಂ ಇದು ಬಹಳ ಮುಖ್ಯ. ಆಕೆ ಸ್ವಯಂಭುವ ಮನುವಿನ ಚಕ್ರವರ್ತಿಯ ಮಗಳು.
ಆದರೂ ಕೂಡ ಆಕೆ ಯಾವುದೇ ಅಹಂಕಾರ ಇಲ್ಲದೆ ತನ್ನ ಪತಿಯ ಸೇವೆಯಲ್ಲಿ ತೊಡಗಿದ್ದಾಳೆ. ಇಲ್ಲಿ ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳ್ತಾರೆ, ಹೇಗೆ ಯಾವುದೋ ಒಬ್ಬ ಹೆಣ್ಣು ಮಗಳು ತನ್ನ ತಂದೆ ಬಹಳ ಶ್ರೀಮಂತನೋ ಬಹಳ ಪ್ರಭಾವಶಾಲಿಯೋ ಆಗಿದ್ದರೆ ಆಕೆಗೆ ಅಹಂಕಾರ ಇರುತ್ತೆ. ನನ್ನ ತವರು ಮನೆ ಹಾಗಿದೆ, ಹೀಗಿದೆ, ನನ್ನ ತಂದೆ ಇಂಥವರು, ಈ ಬಗ್ಗೆ ಒಂದು ಅಹಂಕಾರ ಇರುತ್ತೆ. ಈ ಅಹಂಕಾರ ಇದ್ದಾಗ ಆಕೆ ತನ್ನ ಗಂಡನ ಜೊತೆ ಸಂಸಾರ ಜೀವನದಲ್ಲಿ ಏನು ಅಷ್ಟು ಚೆನ್ನಾಗಿ ಇರೋದಿಲ್ಲ ಅವರ ಸಾಂಸಾರಿಕ ಜೀವನ. ಈ ಅಹಂಕಾರ ಇದ್ದಾಗ, ಈ ಅಹಂಕಾರ ತ್ಯಜಿಸಿದಾಗ ಅವರ ಸಾಂಸಾರಿಕ ಜೀವನ ಚೆನ್ನಾಗಿರುತ್ತೆ ಅಂತ ಪ್ರಭುಪಾದರಲ್ಲಿ ಹೇಳ್ತಾರೆ. ಈ ರೀತಿ ದೇವಹೂತಿ ಈ ಎಲ್ಲ ಬಗೆಯ ಅಹಂಕಾರ ಎಲ್ಲವನ್ನು ತ್ಯಜಿಸಿದ್ದಾರೆ. ಇಲ್ಲಿ ನಾವು ಒಬ್ಬ ಪತಿಯಾಗಿ ನಾವು ಯೋಚನೆ ಮಾಡಿದಾಗ ಅವರ ಪತ್ನಿಯರ ಮೇಲೆ ಈ ಎಲ್ಲ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೆಂಡತಿ ಇರಬೇಕು, ಹಾಗಿರಬೇಕು, ಈ ರೀತಿ ಬಂದರೆ ನಾವು ಯೋಚನೆ ಮಾಡಬೇಕು. ಇಲ್ಲಿ ಕರ್ತವ್ಯಮುನಿ ಎಂಥವರು ಕೊಟ್ಟಿರೋ ಪ್ರಕಾರ ತೇಜಿ ಯಾಮಸಂ ಬಹಳ ಪ್ರಭಾವಶಾಲಿಗಳು, ಭಗವಂತನ ಮಹಾನ್ ಭಕ್ತರು. ಅಂತಹವರಿಗೆ ಇಂತಹ ಪತ್ನಿ ದೊರಕಿದ್ದಾಳೆ, ಈ ಬಗೆಯ ಸೇವೆಯಲ್ಲಿ ತೊಡಗಿದ್ದಾರೆ. ಹಾಗಾಗಿ ದೇವಹೂತಿಯ ಎಲ್ಲ ಸೇವೆ ಆಕೆಯ ಗುಣಗಳನ್ನು ಇನ್ನೂ ವೃದ್ಧಿಪಡಿಸುತ್ತೆ. ಆದರೆ ಏನು ಮಾಡೋದು, ನಾವೆಲ್ಲ ಪ್ರಾಡಕ್ಟ್ಸ್ ಆಫ್ ಕಲಿಯುಗ, ಮೇಡ್ ಇನ್ ಚೈನಾ ಅಂತೆಲ್ಲ ಹೇಳ್ತಾರೆ ನಾವು. ಅಷ್ಟು ಹೇಳಿದ್ರೆ ಗೊತ್ತಾಗುತ್ತೆ ಅದು ಹೇಗಿರುತ್ತೆ, ಅದರ ಆಯುಷ್ಯ ಎಷ್ಟು ಅಂತ. ಹಾಗೆ ನಾವೆಲ್ಲ ಈ ಕಲಿಯುಗದಲ್ಲಿ ಯಾವುದೇ ಬಗೆಯ ವೈದಿಕ ವರ್ಣಾಶ್ರಮ ಪದ್ಧತಿಯ ಒಂದು ಟ್ರೈನಿಂಗ್ ನಮಗೆ ಆಗಿಲ್ಲ. ನಾವು ಹೊರಗಿನ ಸಣ್ಣ ವಯಸ್ಸಿನಿಂದ ಹೊರಗಿನ ಪ್ರಪಂಚದಲ್ಲಿ ಎಲ್ಲ ಬಗೆಯ ಇಂದ್ರಿಯ ತೃಪ್ತಿಯ ಜೀವನವನ್ನೇ ನೋಡ್ತಾ ಬಂದಿದ್ದೆ. ಅದರಲ್ಲೇ ನಾವು ಸಂಪೂರ್ಣ ತೊಡಗಿಸ್ಕೊಂಡಿದ್ದೇವೆ. ಹೀಗಿದ್ದಾಗ ಒಬ್ಬ ಪತಿಯನ್ನು ಈ ಎಲ್ಲ ಎಕ್ಸ್ಪೆಕ್ಟೇಷನ್ಸ್ ನಾವು ಇಟ್ಕೊಳ್ಳೋ ಹಾಗೆ. ನಾವು ಈ ಎಕ್ಸ್ಪೆಕ್ಟೇಷನ್, ಈ ಆಸೆಯನ್ನು ಇಟ್ಕೊಂಡ್ರೆ ನನ್ನ ಹೆಂಡತಿ ಹೀಗಿರಬೇಕು, ನನ್ನ ಗಂಡ ಹೀಗಿರಬೇಕು ಅಂತ ಏನು ಮಾಡೋದು? ಅದು ಡಿಸೈನ್ ಸ್ಯಾಟಿಸ್ಫೈ ಆಗೋದಿಲ್ಲ. ಫ್ರಸ್ಟ್ರೇಷನ್, ಬೇಸರ ಎಲ್ಲ ಆಗ್ತದೆ. ಹಾಗಾಗಿ ನಾನು ಏನು ಮಾಡಬೇಕು? ಅದಕ್ಕೆ ಕೃಷ್ಣ ನಮ್ಗೆ ನೋಡಿ ಹೇಳ್ತಾನೆ, ವರ್ಣಾಶ್ರಮ ಪದ್ಧತಿಯ ಪ್ರಕಾರ ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿಯೋ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಈ ರೀತಿಯ ಪದ್ಧತಿಯ ಒಂದು ಟ್ರೈನಿಂಗ್ ನಮಗೆ ಆಗಿರೋದಿಲ್ಲ. ಹಾಗಾಗಿ ಕೃಷ್ಣ ಏನೋ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ವ್ರಜ. ಆ ಧರ್ಮ ಈ ಧರ್ಮ ಎಷ್ಟು ಮಟ್ಟಿಗೆ ಸಾಧ್ಯ ಆಗುತ್ತೆ ಅಷ್ಟು ಆಚರಣೆ ಮಾಡಿ, ಆದರೆ ಸಂಪೂರ್ಣವಾಗಿ ಭಗವಂತನಿಗೆ ಶರಣಾಗತನಾಗಿ. ನೋಡಿ, ಭಾಗವತದ ಈ ಎಲ್ಲ ದೇವಹೂತಿಯ ಗುಣಗಳನ್ನು ನೋಡಿ ನಾವು ಕೂಡ ಮೈ ಕುಡಿಸ್ಕೊಂಡು ದೇವಹೂತಿ ಹೇಗೆ ಕಾಮ, ದಂಭ, ಲೋಭ, ದ್ವೇಷ, ಮದ ಇವೆಲ್ಲವನ್ನು ತ್ಯಾಗ ಮಾಡಿ ತನ್ನ ಪತಿಯ ಸೇವೆಯನ್ನು ತೊಡಗಿದ್ದಾಳೆ. ಅದೇ ರೀತಿ ನಾವು ಗಂಡಿರ್ಬೋದು, ಹೆಣ್ಣಿರ್ಬೋದು, ಯಾರೇ ಇರಬಹುದು, ನಾವೆಲ್ಲರೂ ಕೂಡ ನಮ್ಮ ನಿಜವಾದ ಮಾಸ್ಟರ್, ಒಡೆಯ ಭಗವಂತನ ಸೇನೆಯಂತೆ ಇದೇ ರೀತಿಯಾಗಿ ನಾವು ಕೂಡ ಹೇಗೆ ದೇವಹೂತಿ ನನ್ನ ತಂದೆ ದೊಡ್ಡ ಚಕ್ರವರ್ತಿ ಮಹಾರಾಜ ಇದ್ದಾನೆ, ಆಕೆಯು ಎಲ್ಲ ಬೆಳೆದು ಬಂದಿದ್ದು ದೊಡ್ಡ ಅರಮನೆಯಲ್ಲಿ ಹಲವಾರು ಜನ ಸೇವಕರಿದ್ದರು. ಈಗ ಅದನ್ನೆಲ್ಲವನ್ನು ಬಿಟ್ಟು, ಆ ಎಲ್ಲ ಅಹಂಕಾರದ ಭಾವನೆಯನ್ನು ಬಿಟ್ಟು ಭಾಳ ವಿನಮ್ರತೆಯಿಂದ ತನ್ನ ಪತಿಯ ಸೇವೆ ತೊಡಗಿದ್ದಾರೆ. ಅದೇ ರೀತಿ ನಾವು ಕೂಡ ನಮ್ಮ ಬಾಹ್ಯ ಅಥವಾ ಹೊರಗಿನ ಜೀವನದಲ್ಲಿ ದೊಡ್ಡ ವಿದ್ಯಾವಂತರಿರ್ಬೋದು, ಬಹಳ ಶ್ರೀಮಂತರಿರ್ಬೋದು,
ಯಾವುದೇ ದೊಡ್ಡ ಕುಟುಂಬದಿಂದ ಬಂದಿರಬಹುದು, ಇಲ್ಲಿ ಯಾವುದೇ ಹೈ ಟ್ಯಾಲೆಂಟೆಂಟ್ ಏನೆಲ್ಲ ಇರಬಹುದು, ಆ ಎಲ್ಲವನ್ನು ಮಕ್ಕಕ್ಕಿಟ್ಟು ವಿನಮ್ರತೆಯಿಂದ ನಾವು ಗುರುಗಳ ಕೃಷ್ಣನ ಸೇವೆಯಲ್ಲಿ ತೊಡಗಬೇಕು. ಇಲ್ಲದೆ ನಾವು ಅದೇ ಅಹಂಕಾರದ ಭಾವನೆಯನ್ನು ನಾವು ಇಟ್ಕೊಂಡಿದ್ರೆ, ಹೇಗೆ ಒಬ್ಬ ಹೆಣ್ಣು ಆ ಅಹಂಕಾರದ ಭಾವನೆಯೊಂದಿಗೆ ತನ್ನ ಗಂಡನ ಜೊತೆ ಇದ್ದರೆ ಅವರ ಸಾಂಸಾರಿಕ ಜೀವನ ಸುಖವಾಗಿ ಇರೋವಯ್ಯ, ಅದೇ ರೀತಿ ನಮ್ಮ ಬಾಹ್ಯ ಜಗತ್ತಿನ ಎಲ್ಲ ಲೌಕಿಕ ಜಗತ್ತಿನ ಅಹಂಕಾರಗಳನ್ನು ನಮ್ಮ ಜೊತೆ ಇಟ್ಕೊಂಡಿದ್ರೆ, ನಾನು ಇಂಥವನು ಅಂಥವು ಶ್ರೀಮಂತ ಇವೆಲ್ಲವೂ ಕೂಡ ಇಟ್ಕೊಂಡಿದ್ದೆ, ನಾವು ಭಕ್ತಿ ಸೇವೆಯಲ್ಲಿ ಅಥವಾ ಭಕ್ತಿ ಸೇವೆಯನ್ನು ಸಂತೋಷವಾಗಿ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗುವುದಿಲ್ಲ. ಇದೆಲ್ಲವೂ ಕೂಡ ನಮಗೆ ಇಷ್ಟಪಡಿಸುವಂತೆ ಮಾಡುತ್ತೆ, ಪ್ರಾಬ್ಲಮ್ಸ್ ಕ್ರಿಯೇಟ್. ಹಾಗಾಗಿ ಇದೆಲ್ಲ ಅಹಂಕಾರದ ಭಾವನೆಯನ್ನು ಬಿಟ್ಟು ವಿನಮ್ರತೆಯಿಂದ ನಾವು ಗುರುಗಳ ಮತ್ತು ಕೃಷ್ಣನ ಸೇವೆಯಲ್ಲಿ ತೊಡಗಬೇಕು. ಸರಿ, ನೋಡಿ, ಈ ವಿಚಾರದ ಬಗ್ಗೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಇದ್ರ ಬಗ್ಗೆ ಸಾಕಷ್ಟು ಕೇಳಿದ್ದೇವೆ. ಇವೆಲ್ಲವೂ ಕೂಡ ಅರಿಷನ್ ವರ್ಗಗಳು, ನಮ್ಮ ವೈರಿಗಳು. ಇದು ನಮಗೆ ಬೇಕಾಗಿಲ್ಲ. ಆದರೂ ನಮ್ಮನ್ನು ಪ್ರತಿನಿತ್ಯ ಈ 6 ವೈರಿಗಳು ಬಂದು ಆಕ್ರಮಣ ಮಾಡ್ತಿದ್ದಾರೆ. ಬಹಳಷ್ಟು ಸಾರಿ ನಾವು ಭಕ್ತಿ ಸೇವೆಯ ಮೂಲಕವೋ ನಾವು ನಮ್ಮನ್ನು ನಾವು ಬಲಪಡಿಸಿಕೊಂಡಿಲ್ಲ. ಆಗ ಈ ವೈರಿಗಳನ್ನು ಪಡೆದು ಕಾಮ, ಕ್ರೋಧದ ಸಮಯವನ್ನು, ನಮ್ಮ ಶಕ್ತಿಯನ್ನು, ಬುದ್ಧಿಯನ್ನು ಬಹಳ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಇದರಿಂದ ದೂರ ಇರೋದು ಹೇಗೆ? ಈ ವೈರಿಗಳ ಆಕ್ರಮಣಕ್ಕೆ ಒಳಗಾಗದೇ ಇರೋದು ಹೇಗೆ? ಏನು ಮಾಡಿದ್ರೆ ಈ ವೈರಿಗಳಿಂದ ನಾನು ದೂರ ಇರಬಹುದು? ಇದ್ರ ಬಗ್ಗೆ ವಿಚಾರ ಮಾಡಬೇಕು ನಾವು. ಮಾನವತದಲ್ಲಿ ಮತ್ತು ಬೇರೆ ಪುರಾಣಗಳಲ್ಲಿ ಇದ್ರ ಬಗ್ಗೆ ಕೆಲವೊಂದು ನಿರ್ದೇಶನಗಳ ಈ ವೈರಿಗಳು ಯಾರು ಜನರು. ಸೃಷ್ಟಿಯ ಪ್ರಾರಂಭದಲ್ಲಿ ಬ್ರಹ್ಮದೇವರು ಹಲವಾರು ಪ್ರಜಾಪತಿಗಳನ್ನು ಸೃಷ್ಟಿ ಮಾಡಿ, ಅವರು ತಪಸ್ಸು ಮಾಡಿದ ನಂತರ ಭಗವಂತನ ಅನುಗ್ರಹ ಆಗಂತೆ ಅದಾದ ನಂತರ ಹಲವಾರು ಪ್ರಜಾಪತಿಗಳು, ಋಷಿಗಳನ್ನು ಬ್ರಹ್ಮದೇವರು ಸೃಷ್ಟಿ ಮಾಡ್ತಾರೆ. ಆ ಸೃಷ್ಟಿಯ ಕಾಲದಲ್ಲಿ ಒಬ್ಬ ಮಗಳನ್ನು ಕೂಡ ಸೃಷ್ಟಿ ಮಾಡ್ತಾನೆ. ಆ ಮಗಳ ಮೇಲೆ ಅವರಿಗೆ ಒಂದು ಕಾಮುಕ ಭಾವನೆ ಉತ್ಪತ್ತಿಯಾಗತ್ತೆ. ಅವರ ಮಗಳು ಇನ್ನೇ ಹೋಗ್ತಾನೆ. ಇದನ್ನು ಬ್ರಹ್ಮದೇವರ ಇನ್ನಿತರ ಅವರ ಮಕ್ಕಳು, ಪ್ರಜಾಪತಿಗಳು, ಋಷಿಗಳು ನೋಡಿ ಅಯ್ಯೋ ಇದು ಬಹಳ ವಿನಮ್ರತೆಯಿಂದ, ಗೌರವದಿಂದ ಬ್ರಹ್ಮದೇವರಿಗೆ ಹೇಳ್ತಾರೆ, ಅರೆ ಇದು ವೈದಿಕ ಪದ್ಧತಿಯ ಪ್ರಕಾರ ಇದು ಅಸಂಬದ್ಧ, ಇದನ್ನು ಈ ರೀತಿ ಮಾಡೋ ಹಾಗೆ ಅದನ್ನು ಕೇಳಿಸ್ಕೊಟ್ಟು ಬ್ರಹ್ಮದೇವರಿಗೆ ನಾಚಿಕೆಯಾಗಿ ಅವರ ದೇಹವನ್ನು ತ್ಯಾಗ ಮಾಡಿಬಿಡ್ತಾರೆ. ಇವೆಲ್ಲರೂ ಕೂಡ ಬ್ರಹ್ಮದೇವರ ಮಕ್ಕಳು ಗೌರವದಿಂದ ಅವರ ಮನಸ್ಸಿನ ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾರೆ. ಇದರಲ್ಲಿ ತಪ್ಪಿಲ್ಲ. ಆದರೆ ಮರೀಚಿ ಋಷಿಯ ಮಕ್ಕಳು 6 ಜನ, ಅವರು ಬ್ರಹ್ಮದೇವರನ್ನ ಕುರಿತು ಅಪಹಾಸ್ಯವಾದರೆ, ಅರೆ ಇದು ಹೀಗೆ ಮಾಡಿಬಿಟ್ಟು ಹಾಗೆ ಮಾಡಿದ್ರೆ ಅಪಹಾಸ್ಯ ತೆಗೆದುತ್ತಾರೆ, ಕ್ರಿಟಿಸೈಸ್ ಮಾಡಿದ್ದಾರೆ. ಹಾಗೆ ಮಾಡಿದಾಗ ಅವರಿಗೆ ಶಾಪ ಸಿಗುತ್ತೆ ಬ್ರಹ್ಮದೇವರಿಂದ. ಏನು? ಅವರು 6 ಜನ ರಾಕ್ಷಸರ ಕುಟುಂಬದಲ್ಲಿ ಹುಟ್ಟಬೇಕು ಅಂತ, ದೈತ್ಯರ ಕುಟುಂಬದಲ್ಲಿ ಹುಟ್ಟಿ ಬರಬೇಕು ಅಂತ. ಈ ಶಾಪದಿಂದ ಮರೀಚಿಯ ಋಷಿಯ 6 ಜನ ಮಕ್ಕಳು ಹಿರಣ್ಯಾಂಕ್ಷನ ಮಕ್ಕಳಾಗಿ ಹುಟ್ಟಿ ಬರುತ್ತಾರೆ. ಹಿರಣ್ಯಕಶಿಪು, ಹಿರಣ್ಯಾಂಕ್ಷ ಕೇಳಿದೆ. ಹಿರಣ್ಯಾಂಕ್ಷನ 6 ಜನ ಮಕ್ಕಳಾಗಿ ಹುಟ್ಟಿ ಬರ್ತಾರೆ. ಹಿರಣ್ಯಾಕ್ಷ ಅವನ ಸಾವುದಾಗತ್ತೆ. ಅದಾದಂಥ ಹಿರಣ್ಯಕಶಿಪು ಘೋರ ತಪಸ್ಸನ್ನು ಮಾಡೋವೆ. ಬ್ರಹ್ಮದೇವನ ಸಂತೃಪ್ತಿಗೊಳಿಸಿ ಆತ ವರವನ್ನು ಪಡ್ಕೊಳ್ತಾಯಿತ್ತು. ಅದಾದ ನಂತರ ಈ ಹಿರಣ್ಯಾಕ್ಷನ 6 ಜನ ಮಕ್ಕಳು ಕೂಡ ಬ್ರಹ್ಮದೇವರನ್ನ ಕುರಿತು ತಪಸ್ಸನ್ನು ಮಾಡ್ತಾರೆ. ತಪಸ್ಸನ್ನು ಮಾಡಿ ಏನೋ ವರವನ್ನು ಪಡ್ಕೊಳ್ತಾನೆ.
ಇದನ್ನು ಕೇಳಿ ಹಿರಣ್ಯಕಶಿಪುವಿಗೆ ಭಾಳ ಕೋಪ ಬರುತ್ತೆ. ಅರೆ, ನಾನು ಮೊದಲು ಬ್ರಹ್ಮದೇವರನ್ನು ಆರಾಧನೆ ಮಾಡಿ ವರವನ್ನು ಪಡ್ಕೊಟ್ಟಿದ್ದು, ನನ್ನ ಪರ್ಮಿಷನ್ ಇರದೆ, ನನ್ನ ಅನುಮತಿ ಇರದೆ ಇವರು ಹೋಗಿ ಬ್ರಹ್ಮದೇವರು ತಪಸ್ಸು ಮಾಡಿದ್ದಾರೆ. ಇದನ್ನು ಹಿರಣ್ಯಕಶಿಪು ಸಹಿಸೋದಿಲ್ಲ. ಆ 6 ಜನರಿಗೆ ಹಿರಣ್ಯಕಶಿಪು ಕೂಡ ಶಾಪ ಕೊಡ್ತಾನೆ. ನಿಮ್ಮ ಮುಂದಿನ ಜನ್ಮದಲ್ಲಿ ನಿಮ್ಮ ತಂದೆಯಿಂದಲೇ ನೀವು ಹತರಾಗಿ ಅಂತ, ನಿಮ್ಮ ತಂದೆಯನ್ನು ಮುಂದೆ ಕೊಡ್ತಾರೆ ಅಂತ. ಸರಿ ಪ್ಲೀಸ್. ಅದಾದ ಮೇಲೆ ಅದೇ 6 ಜನ ಯಾರು ಕಾಲನೇವಿ ಕಂಸನ ಹಿಂದಿನ ಚಂದ್ರಲ್ಲಿ ಅವರ ಕಾಲದೇವಿ ಹೀಗೆ ಇನ್ನೊಂದು ಜನ್ಮ ಪಡ್ಕೊಂಡು ಅದಾದ ನಂತರ ಕೊನೆಯಲ್ಲಿ ವಸುದೇವ ನಮ್ಮ ಮಕ್ಕಳಾಗಿ 6 ಜನ ಒಂಟಿ ಬರ್ತಾರೆ. ಅವರ ತಂದೆಯ ಮೂಲಕ ಅವನೇ ಕಂಸನಿಗೆ ಕೊಟ್ಟು ಅವರೆಲ್ಲರೂ ಕೂಡ 6 ಜನ ಹತರಾಗ್ತಾರೆ. ದೇವಕಿಯ ಮೊದಲ 6 ಜನ ಮಕ್ಕಳು. ಅದಾದ ನಂತರ ಕೃಷ್ಣನ ಮೂಲಕ ವಸುದೇವ ಮತ್ತು ದೇವಕಿಯ ಪ್ರಾರ್ಥನೆಯ ಮೇರೆಗೆ ಕೃಷ್ಣ ಆ 6 ಜನಕ್ಕೆ ಮುಕ್ತಿಯನ್ನು ದಯಪಾಲಿಸ್ತಾನೆ ಕೊನೆಯ. ಸೊ ಈ 6 ಜನ ಯಾರು ಅಂದರೆ ಇವರೇ ಕಾಮ, ಕ್ರೋಧ, ಲೋಭ, ಮೋಹ, ಮದ ಮತ್ತು ಮಾತ್ಸರ್ಯ, ಈ ರೀತಿ ಒಂದು ಕಡೆ ಹೇಳ್ತಾರೆ. ನಮ್ಮೆಲ್ಲರಿಗೂ ಕೂಡ ಇದೇ ಅರ್ಜುನ ಕೂಡ ಕೃಷ್ಣನ ಕೇಳೋಕೆ ಅಥಕೇನ ಪ್ರಯುಕ್ತೋ ಯಂ ಪಾಪಂ ಚರತಿ ಪುರುಷ ಅನಿಚ್ಛನ್ ಅಪಿವಾರ್ಷ್ಣೇಯ ಪರಾಧಿವ ಯೋಚಿತ. ನಮಗೆ ಇಚ್ಛೆ ಇಲ್ಲದೆ ಇದ್ದರು ನಾವು ಪಾಪಕೃತ್ಯವನ್ನು ಮಾಡಬಾರ್ದು ಅಂತ ಸಂಕಲ್ಪ ಮಾಡ್ತೇವೆ, ನಿರ್ಧಾರ ಮಾಡ್ತೇವೆ, ರೆಸೊಲ್ಯೂಷನ್ಸ್ ತಗೊಳ್ತೇವೆ. ಆದರೂ ಅನಿಚ್ಛನ್ ಅಪಿ ಇಷ್ಟ ಇಲ್ಲದೇ ಇದ್ದರೂ ಕೂಡ ಅನಾಥಿವ ನಿಯೋಜಿತ, ಬಲವಂತವಾಗಿ ಏನೋ ಅನ್ನೋ ರೀತಿ ಅವನ್ನು ಎಷ್ಟೋ ಪಾಪಕೃತ್ಯದಲ್ಲಿ ತೊಡಗಿಸ್ಬಿಡುತ್ತೆ. ಯಾವ ಒಂದು ಶಕ್ತಿ, ಯಾವ ಫೋರ್ಸ್ ಅದು? ಇದು ಅರ್ಜುನನ ಪ್ರಶ್ನೆ. ಇದಕ್ಕೆ ಕೃಷ್ಣ ಉತ್ತರ ಏನು ಹೇಳೋದು? ಕಾಮಯೇಚ್ಛ ಕ್ರೋಧಯೇಚ್ಛ ರಜೋಗುಣ ಸಮುದ್ಭವ ವ್ಯಕ್ತಿಯೇನಂ ಇಹ ವೈರಿನಂ ನಿಜವಾದ ವೈರತ್ನಂ. ಯಾವುದೇ ನಮ್ಮ ನೆರೆಯ ಒಂದು ದೇಶವೋ ಅಥವಾ ಅವರೆಲ್ಲ ನಿಜವಾದ ವೈರಿ, ನಮ್ಮ ನಿಜವಾದ ವೈರಿ ನಮ್ಮ ಒಳಗಡೆನೇ ಇದ್ದಾರೆ. ಪ್ರಧಾನವಾಗಿ ಪ್ರಾರಂಭ ಆಗೋದು ಕಾಮ ಅಂದರೆ ಪ್ಲಸ್ ಟಿ ಸೈನ್ಸ್. ಅಂದರೆ ಒಂದು ಅರ್ಥ ಏನೋ ಒಂದು ಗಂಡು ಒಂದು ಹೆಣ್ಣಿನ ಒಂದು ಸಂಬಂಧ ಅಥವಾ ಆಕರ್ಷಣೆ ಅಂತ ಹೇಳ್ಬೋದು. ಇದು ಗ್ರಾಸ್ ಮ್ಯಾನಿಫೆಸ್ಟೇಷನ್ ಅಷ್ಟೇ ಅಲ್ಲದೆ ಸಟನ್ ಏನು ಸೂಕ್ಷ್ಮತೆಯಿಂದ ನಾವು ಅರ್ಥ ಮಾಡಿಕೊಂಡಾಗ ಹಲವಾರು ಬಗೆಯ ಭೌತಿಕ ಬಯಕೆಗಳು. ಈ ಬಯಕೆಗಳು ಹಲವಾರು ಬಗೆಯ, ನಾನು ಈ ರೀತಿ ಸುಖಿಸಬೇಕು, ಈ ರೀತಿ ಸಂತೋಷ ಪಡಬೇಕು, ಈ ವಸ್ತುವನ್ನು ನನ್ನದಾರಿಸ್ಕೊಳ್ಬೇಕು, ಈ ಜೀವಿಯನ್ನು ನನ್ನದಾರಿಸ್ಕೊಳ್ಬೇಕು, ಇನ್ನೊಂದು ಜೀವಿಯು ಬೇರೆಯವರು ಈ ರೀತಿ ನನ್ನ ಸೇವೆಯನ್ನು ತೊಡಗಬೇಕು, ಮತ್ತು ಇನ್ನೊಂದು ಜೀವಿಯ ಜೊತೆ ಒಂದು ನಿಕಟ ಸಂಬಂಧದಲ್ಲಿರುವಂತಹ ಬಯಕೆ, ನಾನು ಹೇಳಿದ್ದನ್ನು ಕೇಳಬೇಕು ಅವರು ಅನ್ನೋ ಒಂದು ಬಯಕೆ, ಅಲ್ಲಿ ಕಾನ್ಫಿಡೆನ್ಷಿಯಾಲಿಟಿ, ಹಲವಾರು ಬೇರೆ ಬೇರೆ ಅದು ಬ್ರಾಂಚಸ್ ಅದು ಏನೋ ಆಗಿ ಹೋಗುತ್ತೆ. ಎಲ್ಲದಕ್ಕೂ ಕೂಡ ನಾವು ಕಾಮ ಅಥವಾ ಲಸ್ಟಿಂಗ್ ಡಿಸೈರ್ಸ್, ಮೆಟೀರಿಯಲ್ ಡಿಸೈರ್ಸ್, ಭೌತಿಕ ಕಾಮನೆ ಅಂತ ಹೇಳಿದೆ. ಇದ್ದಾಗ ನಮ್ಮ ಪುಣ್ಯ ಕರ್ಮ ಸಾಕಷ್ಟು ಇದ್ದರೆ ಈ ಎಲ್ಲ ಕಾಮನೆಗಳನ್ನು ಪೂರ್ಣಗೊಳಿಸ್ಕೊಳ್ಳಿಕ್ಕೆ ಈ ಭೌತಿಕ ಜಗತ್ತಿನ ವ್ಯವಸ್ಥೆಯನ್ನು ಮಾಡಿದಾಗ ಎಲ್ಲ ಬಗೆಯ ಕಾಮನೆಯನ್ನು ತೃಪ್ತಿಗೊಳಿಸಲಿಕ್ಕೆ ಇಂದ್ರಿಯ ಸುಖಕ್ಕೆ ಬೇಕಾದಂಥ ವಸ್ತುಗಳು ನಮ್ಮ ಬಳಿ ಸಿಗುತ್ತೆ. ಅದಕ್ಕೆ ನಾವು ಪುಣ್ಯ ಮಾಡಿರಬೇಕು. ಆದರೆ ಏನು ಮಾಡೋದು? ಎರಡೂ ಇಷ್ಟು ಪುಣ್ಯ ಮಾಡಿರೋದಿಲ್ಲ, ನಮ್ಮ ಎಲ್ಲ ಕಾಮನೆಗಳು ಪೂರ್ಣಗೊಳ್ಳುವುದಿಲ್ಲ. ಹಾಗಾಗಿ ಏನಾಗುತ್ತೆ? ಕ್ರೋಧ, ಆ್ಯಂಗರ್, ಒಳಗಡೆ ಇರೋ ಒಂದು ಫ್ರಸ್ಟ್ರೇಷನ್, ಏನೋ ನನಗೆ ಸಿಕ್ಕಿಲ್ಲ, ನನಗೆ ಬೇಕಿತ್ತು, ಇದು ನನಗೆ ಸಿಕ್ಕಿಲ್ಲ, ಒಂದು ಬಗೆಯ ಫ್ರಸ್ಟ್ರೇಷನ್, ಕ್ರೋಧ, ಆ್ಯಂಗರ್ ಈ ರೀತಿ ಮಾರ್ಪಾಡಾಗ ಸರಿ. ಕೆಲವರು ಸಿಕ್ಕಿಲ್ಲ, ಕ್ರೋಧ ಆಯಿತು ಸಿಕ್ಕಾಗ ಏನಾಗುತ್ತೆ? ಇನ್ನಷ್ಟು ಬೇಕು. ಯೋಗ ಯಾವುದಕ್ಕೆ? ಏನೋ ಇವಾಗ
ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ನನ್ನ ಹಲವಾರು ಕಾಮನೆಗಳಿದೆ, ಆ ಎಲ್ಲವೂ ಕೂಡ ಸಿಸ್ಟಮ್ಯಾಟಿಕ್ ಆಗಿ ಒಂದಾದರೆ ಒಂದು ಪೂರ್ಣಗೊಳ್ತಾ ಹೋಗಬೇಕು. ಅದಕ್ಕೆ ಇರಬೇಕು ಅನ್ನೋ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡ್ತೇನೆ. ಕಂಟಿನ್ಯೂಸ್ಲಿ ಸತತವಾಗಿ ನನ್ನ ಕಾಮನೆಗಳಿಗೂ ಕೂಡ ಪೂರ್ಣಗೊಳ್ತಾ ಇರ್ತೀವಿ. ಇದೊಂದು ಈ ರೀತಿಯಾಗಿ ನಾವು ತೊಡಗಿದಾಗ ಅತಿಯಾಗಿ ಇಂದ್ರಿಯ ತೃಪ್ತಿಯ ಭೋಗ ಜೀವನದಲ್ಲಿ ಭೋಗ ಐಶ್ವರ್ಯ ಪ್ರಸಕ್ತಾನ ತಯ ಅಪಹರಿತ ಚೇತಸಾಂ ವ್ಯವಸಾಯಾತ್ಮಿಕ ಬುದ್ಧಿ ಸಮಾಧವು ನದೀಯತೆ. ಈ ರೀತಿ ಅತಿಯಾಗಿ ಇಂದ್ರಿಯ ತೃಪ್ತಿಯಲ್ಲಿ ನಾವು ತೊಡಗಿದಾಗ ನಾವು ಮುಂದೆ ಮೋಹಕ್ಕೆ ಒಳಗಾಗ್ತೀವಿ. ಈ ದೇಹನೇ ನಾನು, ಈ ದೇಹಕ್ಕೆ ಸಂಬಂಧಪಟ್ಟ ಸುಖವೇ ನನ್ನ ಸುಖ, ಈ ದೇಹಕ್ಕೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಇಂದ್ರಿಯ ವಸ್ತುಗಳನ್ನು ಒದಗಿಸೋದೇ ನನ್ನ ಜೀವನದ ಉದ್ದೇಶ. ಈ ರೀತಿಯಾಗಿ ಸಂಪೂರ್ಣ ಮಾಯಾಜಾಲದಲ್ಲಿ ನಾವು ಬಿಟ್ಟುಬಿಡ್ತೇವೆ. ಕಂಪ್ಲೀಟ್ ಇಲ್ಯೂಷನ್, ಮೋಹನತೆ ಬಿಟ್ಟುಬಿಡುತ್ತೆ. ಅದಾದ ನಂತರ ಸರಿ, ನಮ್ಮಲ್ಲಿ ಯಾವುದೋ ಕಾಮನೆ ಇದೆ, ನಮಗೆ ಅದು ಪೂರ್ಣಗೊಳ್ಳಬೇಕು. ಆದರೆ ಇನ್ಯಾವ ಇನ್ನೊಬ್ಬ ವ್ಯಕ್ತಿ ಅವನ ಒಂದು ವಿಚಾರ ಕಾಮನೆಗಳು ಪೂರ್ಣಗೊಳ್ತಾ ಇದೆ, ನನಗೆ ಆಗಿಲ್ಲ. ಇದನ್ನು ನೋಡಿದಾಗ ಏನು ಉತ್ಪತ್ತಿಯಾಗುತ್ತೆ ನಮ್ಮಲ್ಲಿ? ಅಸೂಯೆ, ಮಾತ್ಸರ್ಯ, ಎನಿಪಿಯಸ್ನೆಸ್. ನನ್ನಲ್ಲಿ ಇನ್ನೊಬ್ಬನಲ್ಲಿ ಇದೆ, ಅವನ ಮೇಲೆ ಹೊಟ್ಟೆ ಕಿಚ್ಚು, ಹಸು, ಮಾತ್ಸರ್ಯ. ಅಥವಾ ಇನ್ನೊಂದು, ನನ್ನಲ್ಲಿ ಸಾಕಷ್ಟು ಇದೆ, ಅವನಲ್ಲಿ ಏನಿಲ್ಲ, ಮದ, ಬಾಯಿಗೆ ನಮ್ಮ ಮದ, ಅಹಂಕಾರ, ಹೋಗ್ಬೋದ. ಇದನ್ನೆಲ್ಲ ಕಂಪ್ಯಾರಿಸನ್ ಮಾಡೋದ್ರಿಂದ ಏನೋದು ಕಂಪೇರ್ ಮಾಡ್ತೀವಿ. ಹೀಗೆ ಒಂದಾದ ಮೇಲೆ ಒಂದು ಈಗ ಇವತ್ತಿನ ಕೂಡ ನಮ್ಮನ್ನು ಆಕ್ರಮಣ ಮಾಡಿ ನೋಡಿ, ಒಂದು ವೈರಿಗಳ ಮತ್ತು ಆಕ್ರಮಣ ಮಾಡೋದು, ಈ ಒಂದು ಪರ್ಸ್ಪೆಕ್ಟಿವ್ ನಮಗೆ ಇರಬೇಕು. ಇದು ಇಲ್ಲದೇ ಇದ್ದರೆ ನಮಗೆ ಏನೋ ಕಾಮನೆ ಇದೆ, ಅದನ್ನು ಈಡೇರಿಸ್ಕೊಟ್ಟೆ, ಇದೇ ನನ್ನ ಸುಖ, ಜೀವನದ ನಿಜವಾದ ಸಂತೋಷ, ಇದನ್ನು ಆಗುತ್ತೆ ಸೇರಿ ನಾವು ನಿಜವಾದ ಸಂತೋಷ. ಈ ಸಂತೋಷ ನಮ್ಮನ್ನು ಇನ್ನಷ್ಟು ದುಃಖಕ್ಕೆ ನಮಗೆ ನೀರು ಮಾಡುತ್ತೆ. ನೆಕ್ಟರ್ ಇನ್ ದ ಬಿಗಿನಿಂಗ್, ಪಾಯ್ಸನ್ ಇನ್ ದ ನೇಮ್. ಎಲ್ಲ ಬಗೆಯ ರಜೋಣದ ಸಂತೋಷ ಅಥವಾ ಆನಂದ ಕೃಷ್ಣ ಭಗವದ್ಗೀತೆ ಹೇಳೋದು, ಇಟ್ ಇಸ್ ನೆಕ್ಟರ್ ಇನ್ ದ ಬಿಗಿನಿಂಗ್, ಪಾಯ್ಸನ್ ಇನ್ ದ ಎಂಡ್. ಪ್ರಾರಂಭದಲ್ಲಿ ನೆಕ್ಟರ್ ಭಾಳ ರುಚಿಯಾಗಿದೆ ಅಂತ ಅನ್ನಿಸ್ಬಹುದು, ಆದರೆ ಅದು ಹಾಲಾಹಲ ವಿಷ ಆಗಿದೆ. ಕೊನೆಯಲ್ಲಿ ನಮಗೆ ಬಹಳ ತೊಂದರೆಯಿಂದ ಮಾಡುತ್ತೆ. ಈ ಭೌತಿಕ ಜಗತ್ತಿಗೆ ಎಲ್ಲ ಸುಖಗಳು ಕೂಡ ಅದರ ಅವರ ನೇಚರ್ ಕೂಡ ಹೀಗೆ ಇದೆ. ಹಾಗಾಗಿ ನಮಗೆ ನಾವು ಭಾಳ ಎಚ್ಚರಿಕೆಯಿಂದ ನಾವು ಜೀವನವನ್ನು ನಡೆಸಬೇಕು. ಯಾವುದೇ ಬಗೆಯ ಕಾಮುಕ ಜೀವನವನ್ನು ತ್ಯಜಿಸಿ, ಅಹಂಕಾರವನ್ನು ತ್ಯಜಿಸಿ, ಮಾತ್ಸರ್ಯ, ಮದ, ಮೋಹ ಇವೆಲ್ಲವನ್ನು ತ್ಯಜಿಸಿ ನಾವು ಭಗವಂತನ ಭಕ್ತಿ ಸೇರ್ತಿತ್ತು. ಇದೆಲ್ಲ ವೈರಿಗಳು, ಇದಕ್ಕೆ ದೂರ ಆಗುವಂತಹ ಅದರ ಬಗ್ಗೆ ನಾವು ಮಾತನಾಡ್ತಿದ್ದೇವೆ. ಇದಕ್ಕೆ ಇರೋ ಮಾರ್ಗ ಇಷ್ಟೇ. ನಾವು ಯಾವಾಗ ಪರಿಶುದ್ಧ ಭಕ್ತಿ ಸೇವೆಯನ್ನು ತೊಡಗುತ್ತೇವೆ, ಆಗ ಈ ಎಲ್ಲ ವೈರಿಗಳಿಂದ ನಾವು ದೂರ ಆಗಲಿಕ್ಕೆ ಸಾಧ್ಯ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳೋದು 18ನೇ ಅಧ್ಯಾಯದ ಕೊನೆಯ ಭಾಗದಲ್ಲಿ, ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾವಂತೆ. ಭಗವಂತ ನಮ್ಮ ಹೃದಯದಲ್ಲಿ ಪರಮಾತ್ಮನಾಗಿ ಕುಳಿತಿದ್ದಾನೆ. ಅವನ ಜೊತೆ ನಾವು ನಮ್ಮ ನಿಜವಾದ ಸಂಬಂಧವನ್ನು ಕಲ್ಪಿಸ್ಕೊಳ್ಬೇಕು. ವಿ ಶುಡ್ ರೀಎಸ್ಟಾಬ್ಲಿಷ್ ಅವರ್ ಲಾಸ್ಟ್ ರಿಲೇಷನ್ಶಿಪ್. ನನಗೆ ಭಗವಂತನ ಜೊತೆ ಸಂಬಂಧ ಇದೆ, ಈಗ ಅಂತ ಮರೆತುಬಿಟ್ಟಿದ್ದೇವೆ. ಹಾಗಾಗಿ ನಾವು ಭಕ್ತಿ ಸೇವೆಯ ಮೂಲಕ ಆ ಮರೆತಂತಹ ಅವರ ಸಂಬಂಧವನ್ನು, ಲಾಸ್ಟ್ ರಿಲೇಷನ್ಶಿಪ್, ವಿ ಶುಡ್ ರೀಎಸ್ಟಾಬ್ಲಿಷ್. ಸರ್ವಭಾವೇನ ಭಾರತ. ನಾವೆಲ್ಲ ಜೀವಿಗಳು. ನಮಗೆ ಈ ಎಲ್ಲ ಭಗವಂತನ ಯಾವ ಕನ್ನಡಗಳಿದೆ, ಆ ಎಲ್ಲ ಕನ್ನಡಗಳು ಕೂಡ
ಕ್ವಾಲಿಟಿ ನಮ್ಮನ್ನು ಕೂಡ ಇದೆ. ಹಾಗಾಗಿ ನಮ್ಮ ಹಾತಿರ್ತೇವೆ ಇನ್ನೊಂದು ಜೀವಿಯ ಜೊತೆ ಒಂದು ಸಂಬಂಧ ಇಟ್ಕೊಂಡು ನಾವು ಅವರಿಗೆ ಇರೋ ಒಂದು ಬಗೆಯ ಸೇವೆ ನೋಡಿ. ಒಂದು ಮನೆಯಲ್ಲಿ ಇಬ್ಬರಿರ್ತಾರೆ, ಇಬ್ಬರು ಇದ್ದಾರೆ, ಅವರ ಗಂಡ ಹಿಂದೆ ಇರ್ಬೋದು, ಅಥವಾ ಇಬ್ಬರು ಸ್ನೇಹಿತರಿರ್ಬೋದು, ಅಥವಾ ವಿದ್ಯಾರ್ಥಿಗಳಿರ್ಬೋದು. ಯಾರೋ ಒಂದು ರೂಮ್ನಲ್ಲಿ ಒಂದು ಮನೆಯಲ್ಲೋ ಹಿಂಗೆ ಇದ್ದಾರೆ ಅಂದರೆ ಅವರ ನಡುವಲ್ಲಿ ಹಲವಾರು ಬಗೆಯ ಚಟುವಟಿಕೆಗಳು, ಇಂಟ್ರಾಕ್ಷನ್ಸ್ ಇರುತ್ತೆ. ಸ್ವಲ್ಪ ಸಮಯದಲ್ಲಿ ಪ್ರಾರಂಭದಲ್ಲಿ ಕೆಲಸಕ್ಕೆ ಎಷ್ಟೋ ಬಾರಿ ಜಗಳ ನಡೆಯುತ್ತೆ, ಮನಸ್ತಾಪ ಉಂಟಾಗುತ್ತೆ, ಹೇಗೋ ಇದೆ. ಎಲ್ಲವನ್ನು ಕೂಡ ನಿಭಾಯಿಸ್ಕೊಂಡು ಹೋಗ್ತಾ ಆ ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ನನಗೆ ಸಂಪೂರ್ಣ ಅರ್ಥ ಆಗಿದೆ. ಅವ್ರಿಗೆ ಏನು ಇಷ್ಟ, ಅವ್ರಿಗೆ ಏನು ಬೇಕು, ಅವ್ರಿಗೆ ಏನು ಮಾಡಿದ್ರೆ ಅವರಿಗೆ ಸಹಿಸಲಿಕ್ಕೆ ಆಗೋದಿಲ್ಲ, ಎಲ್ಲವೂ ಕೂಡ ಸ್ವಲ್ಪ ಸಮಯದ ನಂತರ, ಪ್ರಾರಂಭದ ತಾನೇ ಇರಬಹುದು, ಸಮಯ ಕಳೆದ ನಂತರ ಅದರ ಅರ್ಥ ಮಾಡ್ಕೊಳ್ಬೇಕು. ಆಮೇಲೆ ಇದ್ದಂತೆ ಅಪಗಣ ಅದೇ ರೀತಿ ಯೋಚನೆ ಮಾಡಿ, ನಾವು ಈ ದೇಹದಲ್ಲಿ ಇದ್ದೇವೆ. ದೇಹ ಕೂಡ ಒಂದು ಮನೆ ಇದೆ. ಈ ಮನೆಯಲ್ಲಿ ನಾನು ಒಬ್ಬನೇ ಇಲ್ಲ, ನನ್ನ ಜೊತೆ ಇನ್ನೊಬ್ಬರು ಇದ್ದಾರೆ. ಯಾರು? ಪರಮಾತ್ಮ, ಆತ್ಮ. ಅವನ ಜೊತೆ ಪರಮಾತ್ಮನಿದ್ದಾನೆ. ನಮ್ಮ ಒಂದು ಸ್ನೇಹವನ್ನು, ಸಂಬಂಧವನ್ನು ಆತ ಇಟ್ಟಿರ್ತ, ನಾವು ಒಂದು ಮಾಡಿಬಿಟ್ಟಿದ್ದೇವೆ. ಮನೆಗಿದ್ದೇವೆ, ಇನ್ನೊಬ್ಬ ಇದ್ದಾನೆ ಅಂತಲೇ ನಾವು ಒಂದು ಗೊತ್ತಿಲ್ಲ. ಆ ರೀತಿ ಒಬ್ಬ ಅಜ್ಞಾನದಲ್ಲಿರ್ತಾರೆ. ಅದಕ್ಕಾಗಿ ಏನು ಮಾಡಬೇಕು? ಅದಕ್ಕೆ ಭಗವದ್ಗೀತೆ ನಾವು ಓದಬೇಕು. ಭಗವದ್ಗೀತೆ ನಾವು ಓದಿದಾಗ ಆ ಇನ್ನೊಬ್ಬ ವ್ಯಕ್ತಿ ಅವನು ನಮ್ಮ ಮನೆಯಲ್ಲೇ ಇದ್ದಾನೆ. ಅವನ ಮನದಲ್ಲಿ ಏನು, ಅವನು ಎಂತಹವನು, ಅಷ್ಟೇ ಅವನು ಎಂತಹ ಶಕ್ತಿಶಾಲಿ, ಅವನು ಎಷ್ಟು ಇನ್ಫ್ಲೂಯೆನ್ಷಿಯಲ್, ಅವನಿಗೆ ಏನು ಬೇಕೋ ಮಾಡಬಹುದು. ನನಗೆಲ್ಲ ತೊಂದರೆಗಳನ್ನು ಕೂಡ ಆತ ನಿವಾರಣೆ ಮಾಡುವ ಶಕ್ತಿ ಅವನಲ್ಲಿದೆ. ನನ್ನ ಎಲ್ಲ ಅವಶ್ಯಕತೆಗಳನ್ನು ಕೂಡ ಅದನ್ನು ಕರುಣಿಸುವಂತಹ ಶಕ್ತಿ ಅವನಲ್ಲಿ ಇದೆ. ನನಗೆ ಎಂತಹ ಒಂದು ರೆವಲ್ಯೂಷನ್ ಕೂಡ ಈ ಮಾಹಿತಿ ಇದ್ದಾಗ ನಾವು ಅದೇ ಸಂತೋಷವನ್ನು, ಸಂಬಂಧವನ್ನು ಇನ್ನಿಂದ ಹೊರಗಡೆ ನಾವು ಅದನ್ನು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ತೇನೆ. ಇನ್ಯಾರೋ ನನ್ನ ಮಾತು ಕೇಳಬೇಕು, ಇನ್ಯಾರೋ ನನಗೆ ಸಹಾಯ ಮಾಡಬೇಕು, ಇನ್ಯಾರೋ ನನಗೆ ಈ ರೀತಿ ಚೆನ್ನಾಗಿ ನೋಡ್ಕೊಳ್ಬೇಕು, ಇವೆಲ್ಲ ಎಕ್ಸ್ಪೆಕ್ಟೇಷನ್ಸ್, ಕಾಮನೆಯನ್ನು ಇಟ್ಕೊಳ್ತೇವೆ. ಆದರೆ ಈ ಭೌತಿಕ ಜಗತ್ತಿನಲ್ಲಿ ಆ ಎಲ್ಲ ಕಾಮನೆಗಳು ಕೂಡ ಇಂದಲ್ಲ ನಾಳೆ ನಾವೊಂದು ಫ್ರಸ್ಟ್ರೇಷನ್ ಆಗೋದೆ. ಎಲ್ಲ ಡಿಸೈರ್ಸ್ನಿಂದ ಸ್ಯಾಟಿಸ್ಫೈ ಆಗೋದಿಲ್ಲ. ಹಾಗಾಗಿ ನಮ್ಮ ಹೃದಯದಲ್ಲಿ ಕುಳಿತಿರುವಂತಹ ಪರಮಾತ್ಮನೊಂದಿಗೆ ನಾವು ಈ ಒಂದು ರಿಲೇಷನ್ಶಿಪ್ ಎಸ್ಟಾಬ್ಲಿಷ್ ಮಾಡಬೇಕು. 12ನೇ ಅಧ್ಯಾಯದ ಕೊನೆಯಲ್ಲಿ ಕೃಷ್ಣ ಹೇಳೋದು, ಏನಿದು ಧರ್ಮ್ಯಾನ್ವಿದಂ ಯಥೋವಧಂ ಪರ್ಯುಪಾಸತೆ ಶ್ರದ್ಧಾನ ಮತ್ ಬರವಾಡ್ ಭಕ್ತಾಸ್ತೆ ಅತೀವ ಪ್ರಿಯಾರ್. ಇಂತಹ ಒಬ್ಬ ಭಕ್ತ ನನಗೆ ಅತೀವ ಪ್ರಿಯ ಅಂತ ಕೃಷ್ಣ ಹೇಳೋದು. ವೆರಿ ವೆರಿ ಪ್ರಿಯರ್. ಯಾರು ಇದಕ್ಕೆ ಮುಂಚೆ ಹಲವಾರು ಮೃಗಗಳನ್ನು ಕೃಷ್ಣ ಎಂದಿದ್ದಾನೆ. ನನ್ನ ಭಕ್ತನು ಅತ್ರೇಷ್ಟ ಸರ್ವಭೂತಾನ ಮೈತ್ರ ಕರ್ಮ ಏವ ಚ ಇತ್ಯಾದಿ. ಆತ ಯಸ್ಮಾನ್ ನ ಉದ್ವಿಜಂತೇನೋ ಲೋಕ ನೋ ದ್ವಿಜತೆ ಚಯ. ಅವನು ಯಾರಿಗೂ ಏನೋ ತೊಂದರೆಯನ್ನು ಕೊಡುವುದು, ಬೇರೆಯವ್ರ ತೊಂದರೆ ಕೊಟ್ಟರೂ ಕೂಡ ಈತ ಡಿಸ್ಟರ್ಬ್ ಆಗುವ ಹಾಗಿಲ್ಲ. ಸಮಃ ಶಂತ್ರೌ ಚ ಪಿತ್ರೇ ಚ ತಥಾ ಮಾನಾಪಮಾನಯೋ ಶೀತ ಕೃಷ್ಣ ಸುಖಪ್ಲಿಕೇಶು ಸಮಸಂಗಮಿವ ಚಿತಃ. ದುಃಖ ಸುಖ ಬೇಕ್ಸಿದೆ ಚಳಿಗಾಲ ಮಾನ ಅಪಮಾನ ಎಲ್ಲವೂ ಕೂಡ ಸಮಾನವಾಗಿ ಆತ ಸ್ವೀಕಾರ ಮಾಡ್ತಾನೆ. ಇತ್ಯಾದಿ ಹಲವಾರು ಗುಣಗಳನ್ನು ಕೃಷ್ಣ ಹೇಳ್ತಾನೆ. ಎಂತಹ ಒಬ್ಬ ಭಕ್ತ ನನಗೆ ಪ್ರಿಯ ಅಂತ. ನಮಗೆ ಆ ಎಲ್ಲ ಗುಣಗಳನ್ನು ಮೈಗೂಡಿಸ್ಕೊಳ್ಳಿಕ್ಕೆ ಆಗ್ಬೋದು, ಕೆಲವು ಆಗದೇ ಇರ್ಬೋದು, ಕಷ್ಟ ಆಗ್ಬೋದು. ಆದರೆ ಅದೇ ಮಾತನ್ನು ನಾವು ಪಾವನೆ ಮಾಡಿದ್ರೆ ಅದೇ ಶ್ಲೋಕ ಕೃಷ್ಣ ಏನು ಹೇಳೋದು, ಏತು ಧರ್ಮ್ಯಾಂಕುತ ಇದಮೆ ಯಥೋಕ್ತಂ ಪರಿಪಾಸತೆ. ಓ ಅರ್ಜುನ, ಯಥೋಕ್ತಂ ನಾನು ಹೇಗೆ ಹೇಳಿದ್ದೇನೋ ಪರಿಪಾಸತೆ, ಯಾರನ್ನ ಪಾಲನೆ ಮಾಡ್ತಾ ಫಾಲೋ ಮಾಡ್ತಾ ಇದ್ದೆ. ಹೇಗೆ ಶ್ರದ್ಧಾನ ಮತ್ ಪರಮ. ಶ್ರದ್ಧಾ ವಿತ್ ಫೇತ್. ಭಕ್ತಿ ಸೇವೆ ಪ್ರಾರಂಭ ಆಗೋದೇ ಶ್ರದ್ಧೆಯಿಂದ. ಆದೋ ಶ್ರದ್ಧ ಭಗವಂತನೇ
ಅವನು ಕೊಟ್ಟಿರುವ ಉಪದೇಶದ ಮೇಲೆ ನನಗೆ ಶ್ರದ್ಧೆ ಅಥವಾ ಫೇತ್ ಇಲ್ಲದೆ ಇದ್ದರೆ ನಮ್ಮ ಭಕ್ತಿ ಸೇರೆ ಪ್ರಾರಂಭವೇ ಆಗಿಲ್ಲ ಅಂತ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಬೇಕಾಗಿರೋದು ಅಷ್ಟು ಶ್ರದ್ಧೆ ಅಷ್ಟು ಮುಖ್ಯ. ಹಾಗಾಗಿ ನಮಗೆ ಭಗವಂತನ ಮೇಲೆ ಅವನ ಮಾತಿನ ಮೇಲೆ ಶ್ರದ್ಧೆ ಇರಬೇಕು. ಮತ್ತು ಪರಮ ಕೃಷ್ಣರೇ ನನ್ನ ಜೀವನದ ಗುರಿ. ಅವನನ್ನು ಸೇರೋದೆ ಅಥವಾ ಶಾಶ್ವತ ಆ ಭಕ್ತಿ ಸೇವೆಗೆ ತೊಡಗೋದು, ಭಗವಂತನ ಧಾಮಕ್ಕೆ ಹೋಗಲಿಕ್ಕೆ ಅರ್ಹರಾಗುವುದು, ಇದೇ ನನ್ನ ಜೀವನದ ಗುರಿ ಅಂತ ನಾವು ದೃಢ ಮನಸ್ಸಿನಿಂದ ಸಂಕಲ್ಪ ಮಾಡಬೇಕು. ಜೀವನದಲ್ಲಿ ಇನ್ಯಾವುದೋ ಗುರಿ, ಉದ್ದೇಶ, ಆಸೆ ಅದೆಲ್ಲವನ್ನು ತ್ಯಾಗ ಮಾಡಬೇಕು. ಅದೆಲ್ಲವೂ ಕೂಡ ಟೆಂಪರರಿ, ತಾತ್ಕಾಲಿಕವಾದದ್ದು. ಯಾವುದು ಕೂಡ ನನಗೆ ಸಂತೋಷ ಕೊಡೋದಿಲ್ಲ. ನಾನು ಕೃಷ್ಣನ ಸಂತಿಸೋದೆ, ಅವನೊಂದಿಗಿನ ಸಂಬಂಧವನ್ನು ರೀಎಸ್ಟಾಬ್ಲಿಷ್ ಮಾಡೋದ್ರಿಂದಲೇ ನನಗೆ ನಿಜವಾದ ಸಂತೋಷ ಸಿಗೋದು. ಇದನ್ನು ಅರ್ಥ ಮಾಡಿಕೊಂಡು ಮಂತ್ ಪರವಾನ್ ಬೇಕ್ ಕೃಷ್ಣ ಆಸ್ ದ ಸುಪ್ರೀಂ ಗೋಲ್ ಆಫ್ ಯುವರ್ ಲೈಫ್. ಶಬ್ದದಾನ ಮಂತ್ ಪರವಾನ್ ಮಂತನ್ ಸ್ಟೇಟ್ ಅತೀವನೇ ಪ್ರಿಯ. ಈ ರೀತಿ ಕೃಷ್ಣನನ್ನೇ ನಮ್ಮ ಜೀವನದ ಗುರಿಯಾಗಿ ಇಟ್ಕೊಂಡು ಶ್ರದ್ಧೆಯಿಂದ ಅವನ ಭಕ್ತಿ ಸೇರಿ ತೋರುವಂತಹ ಭಕ್ತನು ನನಗೆ ಅತೀವ ಪ್ರಿಯ. ಕೃಷ್ಣ ಈ ರೀತಿ ಭಕ್ತಿ ಸೇರಿ ತೊಡಗಿದಾಗ ಅವರಿಗೂ ಸಾಧಕರು ಪ್ರಾರಂಭಿಕ ಹಂತದಲ್ಲಿ ಹಲವಾರು ತಪ್ಪುಗಳನ್ನು ಮಾಡಿದ್ದಾರೆ. ಭಕ್ತಿ ಸೇವೆಯ ನಿಯಂತ್ರಕ ತತ್ವಗಳನ್ನು ಪಾಲನೆ ಮಾಡೋದ್ರಲ್ಲಿ ಎಷ್ಟೋ ನಾವು ಎಡವಬಹುದು. ಏಕೆಂದರೆ ನಮಗೆ ಇನ್ಸ್ಟ್ರಕ್ಷನ್ಸ್ ಇದೇ ರೀತಿ ಇದೆ. ಅನುಕೂಲಿಸ ಸಂಕಲ್ಪ ಪ್ರಾತಿಕೂಲಿಸ ವರ್ಚನ. ಭಕ್ತಿ ಸೇವೆಗೆ ಏನು ಬೇಕೋ ಸ್ವೀಕಾರ ಮಾಡಬೇಕು, ಯಾವ ನಿಷಿದ್ಧ ಅದನ್ನು ತ್ಯಜಿಸಬೇಕು. ಇನ್ನೊಂದು ಕಡೆ ಕೃಷ್ಣ ಹೇಳೋದು, ಕರ್ಮಣಿ ಅಕರ್ಮ ಯಾಪಷ್ಟೇ ಅಕರ್ಮಣಿ ಚ ಕರ್ಮ ಯಾವ. ಕರ್ಮದಲ್ಲಿ ಅಕರ್ಮವನ್ನು ನೋಡೋಣ. ನೋಡಿ, ಕರ್ಮ ಒಂದು ಆ್ಯಕ್ಟಿವಿಟಿ, ಯಾರೋ ಬರೋದು ಚಟುವಟಿಕೆ ತೊಡಗಿರ್ತಾನೆ, ಆದರೆ ಅದು ಅಕರ್ಮ. ಹೇಗೆ? ಉದಾಹರಣೆಗೆ ಯಾರೋ ದೇವಸ್ಥಾನಕ್ಕೆ ಬಂದ ಒಂದು ಪೊರಕೆಯನ್ನು ಇಟ್ಕೊಂಡು ದೇವಸ್ಥಾನದ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿದ್ದಾರೆ. ಅವ್ರು ನೋಡೋಕ್ಕೆ ಇದು ದೊಡ್ಡ ಯಾವುದೇನೋ ಆ್ಯಕ್ಟಿವಿಟಿ ಅಂತ ಅನಿಸುತ್ತೆ ನನಗೆ, ಆದರೆ ಅದು ಅಕರ್ಮ. ಅವನಿಗೆ ಆ ಚಟುವಟಿಕೆಯಿಂದ ಯಾವುದೇ ರಿಯಾಕ್ಷನ್ ಇರೋದೇ ಇಲ್ಲ. ಈ ಭೌತಿಕ ಜಗತ್ತಿನಲ್ಲಿ ಇಂದ್ರಿಯ ತೃಪ್ತಿಗಾಗಿ ನೀವು ಏನನ್ನೇ ಮಾಡಿ, ಅದು ಪಾಪವೋ ಪುಣ್ಯವೋ, ಅದರ ಒಂದು ಆ್ಯಕ್ಷನ್ ರಿಯಾಕ್ಷನ್, ಅದರ ಒಂದು ಸೂರ್ಯವೇ ಸಿಲುಕಿಬಿಡ್ತೀಯ. ಅಂದರೆ ಭಕ್ತಿ ಸೇವೆ ಮಾಡಿದಂತಹ ಕಾರ್ಯ ಅಲ್ಲಿ ಅಕರ್ಮ ಅಂತ ಅನ್ನಿಸ್ಕೊಡ್ರಿ. ಇನ್ ಆ್ಯಕ್ಷನ್, ಒನ್ ಹೂ ಸೀಸ್ ಆ್ಯಕ್ಷನ್ ಇನ್ ಆ್ಯಕ್ಷನ್. ಅದೇ ರೀತಿ ಅಕರ್ಮಣಿ ಚ ಕರ್ಮಯ. ಅಕರ್ಮಣಿ ಈಗ ಯಾವುದೋ ಒಬ್ಬ ಮನುಷ್ಯನಿಗೆ ಒಂದು ಇಂದ್ರಿಯ ತೃಪ್ತಿಯ ಇಂದ್ರಿಯ ಭೋಗ ವಸ್ತು ಅದರ ಮೇಲೆ ಆಕರ್ಷಣೆ ಉಂಟಾಗಿದೆ. ಆದರೆ ಗುರುಗಳು ಹೇಳಿದ್ದಾರೆ, ಕೃಷ್ಣ ಹೇಳಿದ್ದಾನೆ, ಆತ ಆ ಇಂದ್ರಿಯ ಭೋಗ ಚಟುವಟಿಕೆ ತೊಡಗೋದಿಲ್ಲ. ಹೀನ್ ರೆಸ್ಟ್ರೈನ್ ಹಿಸ್ ಸೆಲ್ಫ್. ಇದು ಹೊರನೋಟಕ್ಕೆ ಅವನೇನು ಮಾಡಿಲ್ಲ ಅಂತ ಅನಿಸುತ್ತೆ, ಆದರೆ ಅವನ ಆತ್ಮ ಚಟುವಟಿಕೆ ತೊಡಗಿದೆ. ಇದನ್ನು ನಾನು ಮಾಡೋದಿಲ್ಲ ಅನ್ನುವ ನಿರ್ಧಾರ ಅವರು ತಗೊಂಡಿದ್ದಾರೆ. ಇಂದ್ರಿಯಗಳು, ಮನಸ್ಸು, ಅವನ ದೇಹ ಆಕರ್ಷಣೆಗೆ ಒಳಗಾಗಿದ್ದರೂ ಕೂಡ ಆತ ತನ್ನ ಆತ್ಮನ ಬಲತೆನಿಂದ ಅದನ್ನು ನಿಯಂತ್ರಿಸಿದ್ದಾನೆ. ಅಕರ್ಮಣಿ ಚ ಹೊರನೋಟಕ್ಕೆ ಅಕರ್ಮ, ಆದರೆ ಅದಕ್ಕೆ ಕರ್ಮ ಇದೆ. ಕರ್ಮ ಆದರೆ ಯಾವ ರೀತಿ? ಡಿವೋಷನಲ್ ಸರ್ವಿಸ್. ಆತ್ಮ ಕರ್ಮದಲ್ಲಿ ತೊಡಗಿದೆ. ಈ ರೀತಿಯಾಗಿ ಆನ್ಪೋಂಡಿಸ್ಯ ಸಂಕಲ್ಪ ಪ್ರಾಂತಿಕೂಯಸ್ಯ ವರ್ಚ. ಕೃಷ್ಣನ ಭಕ್ತಿ ಸೇವೆಗೆ ಏನೋ ಬೇಕು, ಸ್ವೀಕಾರ ಮಾಡಬೇಕು. ಯಾವುದು ಅವನ ಭಕ್ತಿ ಸೇವೆಗೆ ಪೂರಕ ಆಗಲಿಲ್ಲ ಅದನ್ನು ತ್ಯಾಗ ಮಾಡಬೇಕು. ಹೀಗೆ ಇಲ್ಲಿ ಕೊಟ್ಟಿರುವಂಥ ಎಲ್ಲ ಪಾಯಿಂಟ್ಸ್ ಈ ಶ್ಲೋಕದಲ್ಲಿ ದೇವಹೂತಿ ತ್ಯಾಗ ಮಾಡಿದ್ದಾನೆ. ಅವನ ಗಂಡನ ಸೇವೆ, ಕಾಮ, ದಫ್ಮ, ದ್ವೇಷ, ಲೋಭ, ಮನ ಇತ್ಯಾದಿ. ಹೀಗೆ ನಾವು ಕೂಡ ಯಾವುದು ಕೃಷ್ಣನ ಸೇವೆಗೆ ಪೂರಕವೋ ಅದನ್ನು ತ್ಯಾಗ ಮಾಡಿ ಭಕ್ತಿ ಸೇವೆಗೆ ಯಾವುದು ಅನುಕೂಲಕರ ಆ ಎಲ್ಲವೂ ಸ್ವೀಕಾರ ಮಾಡ್ತಾ ನಾವು ಶ್ರದ್ಧೆಯಿಂದ ಕೃಷ್ಣನನ್ನೇ ನಮ್ಮ ಜೀವನದ ಗುರಿಯನ್ನಾಗಿ ಹೊಟ್ಟು ನಾವು ಅವನ ಸೇವೆ ನೋಡಿ ನೀವು ಮಾಡೋಣ. ಗ್ರಂಥ ಶ್ರೀಮನ್ ಭಾಗವತ
ಶ್ರೀನಕುಮಾರೇ